ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಧನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ನದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 ಎಕ್ಸಾಮಿನೇಷನ್ ನಡೀತು. ಅದರ ಒಂದು ತಾತ್ಕಾಲಿಕ ಫಲಿತಾಂಶವನ್ನು 17/3/2026 ಬಿಟ್ಟಿದ್ರು. ಸೊ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ 18/3/2026 ಕೊನೆಯ ದಿನಾಂಕ ಆಗಿತ್ತು. ಆಕ್ಷೇಪಣೆಯನ್ನು ಸಲ್ಲಿಸಿದ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳ ತಜ್ಞರ ಸಮಿತಿಯಿಂದ ಪರಿಶೀಲನೆ ನಡೆಸಿದ್ದೀವಿ ಅಂತ ಹೇಳಿ ಈಗಾಗಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಏನು ಮಾಡಿದ್ದಾರೆ ಅಂತ ಅಂದರೆ ಅಂತಿಮ ಒಂದು ಫಲಿತಾಂಶವನ್ನು ಬಿಡುಗಡೆ ಮಾಡಿರುವಂಥದ್ದು ನೋಡ್ತಾ ಇರ್ಬೋದು ನೀವು ಸ್ನೇಹಿತರೆ. ಅಂತಿಮ ಫಲಿತಾಂಶವನ್ನು ಯಾವ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೇಕು ಅಂತ ಅನ್ನೋದಾದರೆ ಗೂಗಲ್ ಅಥವಾ ಕ್ರೋಮ್ ವೆಬ್ ಬ್ರೌಸರ್ಗೆ ಹೋಗ್ಬಿಟ್ಟು ಅಲ್ಲಿ KEA ಅಂತ ಟೈಪ್ ಮಾಡಿ ಅಲ್ಲಿ ಹೋಮ್ ಅಂತ ಹೇಳಿ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ನೋಡ್ಬೋದು 24/3 ಅಂದರೆ ಇಂದು ಬಿಟ್ಟಿರುವಂಥದ್ದು ಇದು ತಾತ್ಕಾಲಿಕ ಅರ್ಹತಾ ಪಟ್ಟಿ ಆಗಿರುತ್ತೆ. ಅಂತಿಮ ಅರ್ಹತಾ ಪಟ್ಟಿ ಆಗಿರಲ್ಲ. ಇದನ್ನು ಪರಿಷ್ಕರಣೆ ಮಾಡಿ ಮತ್ತೆ ಏನು ಮಾಡ್ತಾರೆ ಅಂತಂದರೆ ಅಂತಿಮ ಅರ್ಹತಾ ಪಟ್ಟಿ ಏನು ಮಾಡ್ತಾರೆ ಆದಷ್ಟು ಇದೇ ಫೈನಲ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ನೀವು ಅಂತಿಮ ಫಲಿತಾಂಶ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ನೀವು ಆಕ್ಷೇಪಣೆಯನ್ನು ಸಲ್ಲಿಸಿ ಕೂಡ ಅಂಕಗಳಿಗೆ ವೇಟ್ ಮಾಡ್ತಾ ಇದ್ದರೆ ಸೊ ನೀವು ಚೆಕ್ ಮಾಡ್ಕೋಬೋದು ಅಂತಿಮ ಫಲಿತಾಂಶವನ್ನು. ಅದೇ ರೀತಿಯಾಗಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನಿಮ್ಗೆ ಏನು ಓಪನ್ ಆಗುತ್ತೆ ಅಂದರೆ ರ್ಯಾಂಕ್ ಓಪನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ರ್ಯಾಂಕ್ ಇದಾಗಿರುತ್ತೆ. ಕಳೆದ ಬಾರಿ ಜಿಲ್ಲಾವಾರು ರ್ಯಾಂಕ್ ಲಿಸ್ಟನ್ನು ಬಿಟ್ಟಿದ್ರು, ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ರು. ಸೊ ಇದು ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಆಗುತ್ತೆ. ಇದನ್ನು ಅಂತಿಮ ಮೆರಿಟ್ ಲಿಸ್ಟನ್ನು ಕೂಡ ಇನ್ನೊಂದು ಸರಿ ಬಿಡ್ತಾರೆ. ಸೊ ನೀವಿಲ್ಲಿ ನೋಡ್ಬೋದು ವಿದ್ಯಾರ್ಥಿಯ ಒಂದು ಸ್ಯಾಟ್ಸ್ ನಂಬರ್ ಮತ್ತು ಅವರ ಒಂದು ರ್ಯಾಂಕ್ ಪೋಸ್ಟ್ ಏನು ಕಾಣುತ್ತೆ ಅದು ರ್ಯಾಂಕ್ ಅನುಸಾರವಾಗಿರುತ್ತೆ. ಸೊ ಇಲ್ಲಿ ನೀವು ಮಾರ್ಕ್ಸ್ ನಿಮ್ಮ ಅಂತಿಮ ಒಂದು ಫಲಿತಾಂಶದಲ್ಲಿ ಅಥವಾ ತಾತ್ಕಾಲಿಕ ಫಲಿತಾಂಶದಲ್ಲಿ ಏನು ಮಾರ್ಕ್ಸ್ ಬಂದಿರುತ್ತೆ ಆ ಮಾರ್ಕ್ಸ್ ಅನುಸಾರವಾಗಿ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಕೂಡ ನೀವು ಅಂತಿಮ ಫಲಿತಾಂಶವನ್ನು ಚೆಕ್ ಮಾಡ್ಕೊಳ್ಳಿ. ಆಕ್ಷೇಪಣೆಯನ್ನು ಸಲ್ಲಿಸಿಲ್ಲ ನೀವು ತಾತ್ಕಾಲಿಕ ಫಲಿತಾಂಶದ ಮಾರ್ಕ್ಸನ್ನು ಕೂಡ ಇಲ್ಲಿ ನೋಡ್ಬೋದು. ತಾತ್ಕಾಲಿಕ ಫಲಿತಾಂಶ ಮಾರ್ಕ್ಸನ್ನು ಇಟ್ಕೊಂಡು ಕೂಡ ಚೆಕ್ ಮಾಡ್ಕೋಬೋದು. ಓಕೆನಾ, ನೀವು ಎಷ್ಟು ಮಾರ್ಕ್ಸ್ ಬಂದಿರುತ್ತೆ ಆ ಮಾರ್ಕ್ಸ್ ಅನುಸಾರವಾಗಿ ರ್ಯಾಂಕನ್ನು ಕೂಡ ಕೊಟ್ಟಿರುವಂಥವು ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಮಾಹಿತಿ ಆಗಿರುವಂಥ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.